ಇಂಡಕ್ಷನ್ ಸ್ಟೋವ್ ತರಿಸಿದ್ದೀವಿ. ಎಸ್ ಫ್ರೆಂಡ್ಸ್. ಯಾಕಂದರೆ ಗ್ಯಾಸು ಸ್ವಲ್ಪ ಪ್ರಾಬ್ಲಮ್ ಬರ್ಬೋದು ಗ್ಯಾಸ್ದು, ಹಾಗಾಗಿ ಇಂಡಕ್ಷನ್ ಸ್ಟೋವ್ ನೋಡಿ ಫ್ರೆಂಡ್ಸ್. ಪಿಜನ್ ಕಂಪ್ನಿದು ಇಂಡಕ್ಷನ್ನು ನಮ್ಮ ಹತ್ರ ಮೊದಲಿತ್ತು, ಅದು ಹಾಳಾಯಿತು. ಬಂತು ಪ್ರೈಮ್ ಕುಕ್ ಟಾಪ್. ನಮ್ಮ ಹೊಸ ಇಂಡಕ್ಷನ್ ಸ್ಟವ್ ಅನ್ಬಾಕ್ಸಿಂಗ್. ಚಿಕ್ಕದಿದೆಯಾ ಅನ್ಸುತ್ತೆ ನೋಡಿದ್ರೆ. ಇಲ್ಲ, ನಮ್ದು ದೊಡ್ಡದಿತ್ತು, ತುಂಬಾ ದೊಡ್ಡದಿತ್ತು. ಅಷ್ಟೇ ಇಷ್ಟು ಬರ್ತಿತ್ತು, ಇಷ್ಟು ಬರ್ತಿತ್ತು ಅಷ್ಟೇ. ನಮ್ದು ದೊಡ್ಡದಿತ್ತು. ಆದರೆ ಒಂದು ಕುಕ್ಕರ್ ಇಡ್ಬೋದು ನೋಡು, ಇಲ್ಲೆಲ್ಲ ಇದೆ ನೋಡಿ, ಕುಕ್ಕರ್ ಇಡ್ಬೋದು. ಇಲ್ಲೆಲ್ಲ ಕೊಟ್ಟಿದ್ದಾರೆ, ಮೋಡ್ಸ್ ಎಲ್ಲ ಕೊಟ್ಟಿದ್ದಾರೆ ಫ್ರೆಂಡ್ಸ್. ನಮ್ದು ಸ್ವಲ್ಪ ದೊಡ್ಡದಿತ್ತು, ಸ್ವಲ್ಪ ಇದು ಉದ್ದ ಇತ್ತು, ಹಿಂಗೆ ಉದ್ದ ಅಗಲ. ಹಾಂ, ಸಖತ್ತಾಗಿದೆ ಇದು. ಸಾಫ್ಟ್ ನೋಡಿ ಫ್ರೆಂಡ್ಸ್, ತುಂಬ ಸಾಫ್ಟ್. ಪ್ರೀಮಿಯಮ್ ಇದು ಆ್ಯಕ್ಚುಲಿ, ಪ್ರೀಮಿಯಮ್. ಹಾಂ, ಇಲ್ಲೂ ಇದೆ ನೋಡಿ ಫ್ರೆಂಡ್ಸ್. ಇಡ್ಲಿ ಮಾಡ್ಬೋದು, ಡೀಪ್ ಫ್ರೈ ಮಾಡ್ಬೋದು, ತವಾ ಮಾಡ್ಬೋದು, ಮಿಲ್ಕ್ ಬಾಯ್ಲ್ ಮಾಡ್ಬೋದು, ಕರಿ ಮಾಡ್ಬೋದು, ಸಾಟೆ ಮಾಡ್ಬೋದು, ಕುಕ್ಕರ್ ಮಾಡ್ಬೋದು. ಮತ್ತು ಇಲ್ಲೆಲ್ಲ ನಿಮಗೆ ಪ್ಲಸ್ ಬೇಕಾ ಟೆಂಪ್ರೇಚರ್ ಅಪ್ ಮಾಡ್ಬೋದು. ಟೈಮರ್ ಇದೆ, ಇದು ವೋಲ್ಟೇಜ್ ಇದೆ, ಮತ್ತು ಇದನ್ನದು ಪವರ್ ಅಪ್ ಡೌನ್ ಮಾಡ್ಬೋದು. ಮತ್ತು ಆನ್ ಆಫ್ ಫಂಕ್ಷನ್ಸ್, ಇದು ನಿಮ್ಗೆ ಏನಾದರೂ ಪವರ್ ಆನ್ ಮಾಡಬೇಕಂದ್ರೆ ಹಿಂಗೆ ಮಾಡಬೇಕು. ವಾವ್, ಫಸ್ಟ್ ಸೆಕೆಂಡ್. ಇವಳು ಏನು ಮಾಡ್ತಿದ್ದಾಳೆ ನೋಡಿ, ಅಪ್ಪಪ್ಪ ಇದ್ರ ಸೌಂಡ್ ಮಾಡ್ತಾ ಇದ್ದಾಳೆ. ಇದು ನೋಡಿ ಫ್ರೆಂಡ್ಸ್, ನಮ್ಮ ಮನೇಲಿ ಯಾವುದಾದ್ರೂ ಹೊಸ ಐಟಮ್ ಬಂತು ಅಂದರೆ ನಾವು ಇದು ಹೀಗೆ ಮಾಡೇಬೇಕು. ಮಹಾಲಕ್ಷ್ಮಿ ದಾಮೋದರ, ಲಕ್ಷ್ಮೀ ನಾರಾಯಣಮ್ಮಯ್ಯ, ಮಹಾಲಕ್ಷ್ಮಿ ದಾಮೋದರ, ಲಕ್ಷ್ಮೀ ನಾರಾಯಣಮ್ಮಯ್ಯ. ನಮ್ಮದು ಸೆಕೆಂಡ್ ಇಂಡಕ್ಷನ್. ಸೆಕೆಂಡ್ ಅಲ್ಲ, ಥರ್ಡ್ ಇದು. ಹೌದಾ? ಅಪ್ಪ, ಅದು ಅದ್ರ ಒಳಗಡೆ ಇರುವೆ ಹೋಗ್ಬೇಡಿ, ಜಿರ್ಲೆಗಳು. ಅದೇ ಇವಾಗ ಅದು ಏನು ಜಿರ್ಲೆ ಇಲ್ಲ, ಏನೂ ಇಲ್ಲ ಮನೇಲಿ. ನಾವು ಇಲ್ಲಿ ಪ್ಲಗಿಂಗ್ ಇದೆ ನಮ್ಮ ಹತ್ರ, ಇಲ್ಲೇ ಸೆಟಪ್ ಮಾಡ್ಕೊಬೋದು ನಾವು. ವೆರಿ ಗುಡ್. ಇಲ್ಲ ಆಯಿತು. ಇದು ಪ್ರೀಮಿಯಂ ಗೊತ್ತಾ ನಿಮಗೆ? ವೆರಿ ಗುಡ್. ವಾವ್. ಹೇಗೆ ಆನ್ ಮಾಡೋದು? ಅಲ್ಲ, ಹಾಂ ಹೌದು ಹೌದು. ಏನಾದರೂ ಇಡು. ನಾವು ಮೊದಲು ಇದು ಮಾಡ್ತಾ ಇದ್ವಿ, ಏನು ಹೇಳು, ಏನಾದರೂ ಇಡು, ಅದು ಬಿಸಿ ಆಗತ್ತೆ. ಇದು ಗೊತ್ತಾಗಲ್ಲ. ಗೊತ್ತಾಯ್ತು, ಗೊತ್ತಾಯ್ತಾ? ನನಗೆ ಆಪ್ರೇಟ್ ಮಾಡೋಕ್ಕೆ ಬರುತ್ತೆ, ಅದಕ್ಕೆ ಪ್ರಾಬ್ಲಮ್ ಇಲ್ಲ. ಹೌದು, ಸಖತ್ತಾಗಿದೆ ಫ್ರೆಂಡ್ಸ್. ಹೌದು. ನೀರು ಬಿಸಿ ಮಾಡೋಣ. ಮಾಡೋಣ. ಹೀಗೆ ಆಮೇಲೆ ಏನೇನೋ ಇದೆಲ್ಲ ಆಯ್ತು. ಇದೆಲ್ಲ ನೀವು ಮಾಡ್ಬೋದಂತ ಕೊಟ್ಟಿದ್ದಾರೆ. ಮಾಡಿದ್ದೀನಿ. ಎಷ್ಟು ವಾಟ್ ತಮ್ಮ ಇದು? ಇಲ್ಲಿ ಕೊಟ್ಟಿದ್ದಾರೆ ವೋಲ್ಟೇಜ್, ಗೊತ್ತಿಲ್ಲ ಫ್ರೆಂಡ್ಸ್. ಇದು 1800 ವಾಟ್ದು ಸಾಫ್ಟ್ ಪುಷ್ ಬಟನ್ ಇದೆ. ಸ್ಟಾರ್ಟ್. ಇದು ನಾವು ನೀರು ಬಾಯ್ಲ್ ಮಾಡಕ್ಕೆ ಇಟ್ಟಿದ್ದೀವಿ. ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಇದನ್ನು ಅದು ಆನ್ ಮಾಡಿಬಿಟ್ಟು ಪವರ್ ಎಲ್ಲಿದೆ? ಪ್ಲಸ್ ಪ್ಲಸ್ ಮಾಡು. ಮಾಡಿದ್ದೀನಿ. ಇದು ಆಗಲ್ಲ, ಏಕೆ? ಗ್ಲಾಸ್ ಪಾಟ್ ಆಗಲ್ಲ ಇದರಲ್ಲಿ. ಹೌದಾ? ಇದರ ಮೇಲೆ ಗ್ಲಾಸ್ ಪಾಟ್ ಆಗಲ್ಲ, ಅದಕ್ಕೆ ಅದು. ಅದು ಇದಕ್ಕೆ ಫ್ಲಾಟ್ ಇಲ್ಲ, ಇದೂ ಆಗಲ್ಲ ಅನ್ಸುತ್ತೆ. ಇದಕ್ಕೆ ಫ್ಲಾಟ್ ಬೇಕು, ಅದಕ್ಕೆ ಅದು ಹಾಗಂತ ತೋರಿಸ್ತಾ ಇದೆ. ಹೌದಾ? ಇದು ಆಗಲ್ವಾ? ಆಗಲ್ಲ. ಇದು ಮತ್ತೆ ಆಗಬೇಕು. ಇದು ನಿಮಗೆ ಇಂಡಕ್ಷನ್ ಸ್ಟವ್. ಟೈಮರ್ ಇಡ್ಬೋದು ನೋಡು. ಇದು ಆಗತ್ತೆ. ಇದು ಫ್ಲಾಟ್ ಇದೆ ಅಲ್ಲ, ಫ್ಲಾಟ್ ಬೇಕು ಅದಕ್ಕೆ. ಫ್ಲಾಟ್ ಪಾತ್ರೆಗಳು ಬೇಕು. ನೋಡೋಣ ಇವಾಗ ಏನಾಗುತ್ತೆ ಅಂತ. ಬಿಸಿ ಆಗುತ್ತೆ ಅಷ್ಟೇ, ಏನೂ ಆಗಲ್ಲ. ನಮ್ಮ ಹತ್ರ ಇತ್ತಲ್ಲ, ನಮ್ಮ ಹತ್ರ ಎರಡಿತ್ತು. ಒಂದು ನನಗಿದು ಸ್ವಲ್ಪ ಚಿಕ್ಕದು ಅನ್ನಿಸ್ತಿದೆ. ನಮ್ಮ ಹತ್ರ ಪ್ರೆಸ್ಟೀಜ್ ಇತ್ತು, ಅಗ್ಲ ಇತ್ತು, ತುಂಬಾ ಅಗ್ಲ ಇತ್ತು. ಅಮ್ಮ ಅಂದರೆ ಇದು ನಮ್ದು ಹಳೆ ಇತ್ತಲ್ವ, ಅದನ್ನು ಆ ಇಂಡಕ್ಷನ್ ಅದು ಫ್ಲಾಟೇ ಬೇಕಾಗಿತ್ತಾ?
ಎಲ್ಲ ಫ್ಲಾಟ್ ಬೇಕು ನೋಡಿ. ಈ ಗ್ಲಾಸ್ ಪಟ್ಟು ಅದನ್ನು ಗೊತ್ತಿಲ್ಲ, ನೋಡೋಣ ಏನಂತ ಆಗ್ತಿದೆ. ಓ ಎಷ್ಟು ಬೇಕಾಗುತ್ತೆ ನೋಡು. ಬೇಗ ಆಗುತ್ತೆ ಇದು. ಇನ್ನು ನಾವು ಜಾಸ್ತಿ ಮಾಡ್ಕೋಬಹುದು ನೋಡು. 1200, 1400, 1600, 800, 2000, ನೋಡಿ ಎಷ್ಟು ಬಿಸಿ ಆಯ್ತು. ಇಲ್ಲ ನಮ್ಗೆ ಇದು ಅಭ್ಯಾಸ ಇದೆ ಗೊತ್ತು. ಅದು ಇಲ್ಲಿ ಬಿಸಿ ಆಗ್ತಿದೆ ಅಲ್ವಾ, ಅದೇನಾದ್ರು ಬರ್ನ್ ಆಗಲ್ಲ ಕೆಳಗಡೆ? ಏನು ಆಗಲ್ಲ. ಕಡಿಮೆ ಮಾಡ್ಕೊಂಡು ಇಲ್ಲಿ ಇಲ್ಲ ನೋಡಿ 800, 600, 400, 400 ಸ್ಟಾರ್ಟ್, 400 ಸ್ಟಾರ್ಟ್, 1800 ತನಕ ಚೆನ್ನಾಗಿದೆ. ಆಯ್ತು ಅನ್ಸುತ್ತೆ. ಇದು ಪಿಜನ್ ಪ್ರೈಮ್ ನೋಡು, ಪ್ರೀಮಿಯಂ. ಇದು ತುಂಬಾ ಪ್ರೀಮಿಯಂ. ಹೌದು. ನೀವು ಸಡನ್ ಆಗಿ ಚಿಕ್ಕದು ಮಾಡಿದ್ರೆ ಅದು ಬಾಯ್ಲ್ ಆಗೋದು ಕಡಿಮೆ ಆಗುತ್ತೆ ನೋಡಿ. ಓಕೆ ಸಾಕಿದು. ನೆಕ್ಸ್ಟ್ ಐಟಮ್ ತೋರಿಸೋಣ. ಇವಾಗ ತೆಗಿಯೋಣ. ಬಿಸಿ ಇಲ್ವಾ? ಇಲ್ಲ, ಪಾತ್ರೆ ಬಿಸಿ ಆಗಲ್ಲ ಯಾವಾಗ್ಲೂ. ತುಂಬಾ ನಾವು ಕುದಿಸಿದ್ರೆ ಮಾತ್ರ ಪಾತ್ರೆ ಬಿಸಿ ಆಗೋದು, ಇಲ್ಲ ಅಂದ್ರೆ ಪಾತ್ರೆ ಬಿಸಿ ಆಗಲ್ಲ. ಈ ತರ ಇದೆ. ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ. ನೆಕ್ಸ್ಟ್ ಐಟಮ್ ತೋರಿಸೋಣ. ನೆಕ್ಸ್ಟ್ ಐಟಮ್ ತೋರಿಸೋಣ. ಇದು ನನ್ನ ಸೆಕೆಂಡ್ ಪ್ರಾಡಕ್ಟ್, ಆರೆಂಜ್ ಕಂಪ್ನಿದು ಮಿಕ್ಸರ್ ಗ್ರೈಂಡರ್. ಇದ್ರಲ್ಲಿ ನಮಗೆ ಮಿಕ್ಸರ್ ಗ್ರೈಂಡರ್ ಜ್ಯೂಸು ಚಟ್ನಿ ಎಲ್ಲ ಮಾಡ್ಬೋದು. ಪ್ಲಸ್ ಇದು 450 ವಾಲ್ಸ್ದು 1 year ಗ್ಯಾರಂಟಿ ಸಿಗತ್ತೆ ನಿಮಗೆ. ಮತ್ತು ಇದರಲ್ಲಿ ಇದೆಲ್ಲ ಕೊಟ್ಟಿದ್ದಾರೆ ನಮಗೆ. ಏನಂತೀವಿ ಇದಕ್ಕೆ? ಕ್ಯಾಪ್. ಇದೇನು ಕ್ಯಾಪ್ ಗೊತ್ತಾ? ಇದು ಸ್ಪೈಸಸ್ ಕ್ಯಾಪ್ಸ್. ಇದು ನಮ್ಮದು ಜ್ಯೂಸರ್. ಇದು ನಮ್ಮ ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ಚಟ್ನಿ ಎಲ್ಲ ಮಾಡೋದು ಅದೆಲ್ಲ. ಇದು ನಮ್ಮ ಚಟ್ನಿ ಜಾರ್. ಆಮೇಲೆ ಇದು ಎರಡು ಥರ ತೊಗೊಳುತ್ತೆ, ಡ್ರೈಯು ತೊಗೊಳುತ್ತೆ, ವೆಟ್ ಚಟ್ನಿನೂ ತಗೋತ್ತೆ. ಇದು 2 ಕಲರ್ ಇದೆ, ಬ್ಲ್ಯಾಕು ಇದೆ ಮತ್ತೆ ಇದೆ ಗ್ರೀನಿಶ್. ಬ್ಲೂನ. ಓಕೆ, ಸಖತ್ತಾಗಿದೆ ಫ್ರೆಂಡ್ಸ್. ಇದು ನೆಕ್ಸ್ಟ್ ರಾಮನವಮಿಗೆ ನೆನಪಿರುತ್ತೆ. ಹೌದು, ಪ್ರೊಡಕ್ಟ್ಗಳು ನೋಡಿ. ಇದು ನೋಡಿ, ಓಪನ್ ಮಾಡೋಣ ಈಗ. ಹೌದು. ಇದು ಫುಲ್ ಸಖತ್ತಾಗಿ ಪ್ಯಾಕೇಜಿಂಗ್ ಮಾಡಿಕೊಟ್ಟಿದ್ದಾರೆ. ಇದು ನಮ್ಮದು ಓಪನ್ ಸೆಕೆಂಡ್ ಪ್ರಾಡಕ್ಟ್ ಆಲ್ರೆಡಿ. ಇದು ಜಾರ್ ಇರಬೇಕು. ಜಾರ್ ಅಲ್ಲ, ಜಾರ್. ಓ ವಾವ್, ಚೆನ್ನಾಗಿದೆ. ವಾವ್, ಸಖತ್ತಾಗಿದೆ ಅಲ್ವಾ? ಇಟ್ ಸೋ ಬ್ಯೂಟಿಫುಲ್. ಆಮೇಲೆ ಇದು ಮೆಜರ್ಮೆಂಟ್ಸ್ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಮೆಜರ್ಮೆಂಟ್ಸ್ ಇದೆ. ನಾವು ಹಿಂಗೆ ಇಡ್ತೀವಿ, ಇಲ್ಲಿ ಇರ್ತೀವಲ್ವ, ಅವಾಗ ನಮಗೆ ಮೆಜರ್ಮೆಂಟ್ಸ್ ಗೊತ್ತಾಗುತ್ತೆ. ವಾವ್, ತುಂಬ ಚೆನ್ನಾಗಿದೆ ಅಲ್ವಾ? ನೆಕ್ಸ್ಟ್ ನೋಡೋಣ ಅಂತ. ಬಾಕ್ಸ್ಗಳಿಂದಾನೆ ಬರೋದೇ ಇಲ್ಲ ಅಂತಾರೆ ಇವರು. ನೋಡಿ, ಅದು ಟೈಟ್ ಪ್ಯಾಕಿಂಗ್ ಮಾಡ್ತಿದ್ದಾರೆ. ಒಂದು ಜಾರ್ ದೊಡ್ಡದು, ಒಂದು ಜಾರ್ ಚಿಕ್ಕದು ಅಂದ್ಕೊಂಡ್ಬಿಟ್ಟೆ ನಾನು. ನೋಡಿದ್ರೆ 2 ಚಿಕ್ಕದು ಬಂದ್ಬಿಟ್ಟಿದೆ. ಇಲ್ಲಮ್ಮ, ಇದು ಚಿಕ್ಕದು. ಅದು ಹಾಫ್ ಸೈಜ್ ಬರುತ್ತೆ. ಓ ವಾವ್. ಇದೇನಿದು? ಇದು ಸಾಲ್ಟ್ ಇರೋದು. ಏನು ಮಾಡೋದು? ಸೀಸನಿಂಗ್. ಇದು ಕ್ಯಾಪ್ಸ್. ಇದು ಕ್ಯಾಪ್ಸ್ ಇದಕ್ಕೆ ಕ್ಯಾಪ್ಸ್ ಇದೆ. ಅದು ತೆಗೆದುಬಿಟ್ಟು ಬಾಟಲ್ ಥರ ಯೂಸ್ ಮಾಡ್ಬೋದು. ಚಟ್ನಿ ಎಲ್ಲ ಮಾಡಿದ್ರೆ ಫ್ರಿಜ್ಜಲ್ಲಿ ಇಡ್ಬೇಕಂದ್ರೆ ಕ್ಯಾಪ್ ಹಾಕ್ಬಿಟ್ಟು ಮಾಡ್ಬೋದು. ಓಕೆ ಓಕೆ, ಹಾಗಾ? ಇದು ಇರಬೇಕು, ಅದು ಮೇನ್. ಇದು ಮೇನ್. ಹೌದು. ಪ್ರಾಡಕ್ಟ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಪ್ರಾಡಕ್ಟ್. ಓ, ಬ್ಲೂ ಕಲರ್ ಬಂದ್ಬಿಟ್ಟಿದೆಯಾ? ಓಕೆ. ಓ ವಾವ್, ಚೆನ್ನಾಗಿದೆ ಅಲ್ವಾ ಕಲರು? ಚೆನ್ನಾಗಿದೆ. ವಾವ್, ಕ್ಯೂಟ್ ಆಗಿದೆ ಅಲ್ವಾ? ಎಷ್ಟು ಕ್ಯೂಟ್ ಆಗಿದೆ ನೋಡಿ ಅಲ್ವಾ? ಸಖತ್ ಕ್ಯೂಟ್ ಆಗಿದೆ. ಇದು ಒಳಗಡೆ ಇದು ಫುಲ್ ಸೆಟ್ ನೋಡಿ ಫ್ರೆಂಡ್ಸ್. ತುಂಬ ಕ್ಯೂಟಾಗಿ ಕಾಣಿಸ್ತದೆ. ಟ್ರೈ ಮಾಡೋಣ? ಟ್ರೈ ಇಲ್ಲ, ಈಗ ಸ್ವಲ್ಪ ಟ್ರೈ ಮಾಡೋಕ್ಕಾಗಲ್ಲ. ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ, ಆವಾಗ ಟ್ರೈ ಮಾಡೋಣ. ಓಕೆನಾ? ಇದೀಗ ಆನ್ ಮಾಡಿ ನೋಡೋಣ ಒಂದ್ಸಲ. ಅದೇ ಅಂದಿದ್ದು ನಾನು, ಆನ್ ಮಾಡಿ ನೋಡೋಣ ಅಂತ. ಇದು ನೋಡಿ ಫ್ರೆಂಡ್ಸ್, ನಮಗೆ 3 ಕ್ಯಾಪ್ ಕೊಟ್ಟಿದ್ದಾರಲ್ಲ, ಇದರಲ್ಲಿ ಹಿಂಗೆ ಸ್ಮೂತಿ ಎಲ್ಲ ಮಾಡಿದ್ರೆ ಆ ಥರ ಫ್ರಿಜ್ಜಲ್ಲಿ ಇಡ್ಬೋದು. ಇಲ್ಲಾಂದರೆ ಹಿಂಗೆ ನೀವು ರನ್ನಿಂಗೆಲ್ಲ ಹೋಗ್ತೀರ ಅಂದರೆ ಸ್ಮೂತಿ ತೊಗೊಂಡು ಹೋಗ್ಬೋದು. ನಮಗೆ ಇನ್ನೊಂದು ಇದು ಈ ಥರ ಇದು ಚಟ್ನಿಗೆ ಅನಿಸುತ್ತೆ ಆ್ಯಕ್ಚುಲಿ.
ಯಾಕಂದರೆ ಅದು ಅದು ನೋಡು ಹೌದು, ಯಾಕಂದರೆ ಅದು ಏರ್ ಟೈಟ್ ಆಗಬೇಕು, ಇದಾಗತ್ತಲ್ವಾ, ಸ್ಮೆಲ್ ಬರುತ್ತಿಲ್ಲ ಅಂದರೆ. ಇದು ನಮ್ಮ ನೋಡೋಣ ಇವಾಗ. ಓಹೋ ಪೂಜೆ ಮಾಡಿ ಇದು ಮಾಡ್ಬಿಡು. ಮಹಾಲಕ್ಷ್ಮಿ ನೋಡಿ ಫ್ರೆಂಡ್ಸ್, ಕಲರ್ಸ್ ತುಂಬ ಇಷ್ಟ ಆಯಿತು. ಸಖತ್ತಾಗಿದೆ. ಟೊರ್ನಡೋ ಅದು. ನಾನು ನೀರು ಹಾಕಿದ್ದೀನಿ ಸುಮ್ಮನೆ. ಇದು ಡೈರೆಕ್ಟ್ ಏನು ಇದು ಫಸ್ಟ್ ಇಲ್ಲ ಆನ್ ಮಾಡ್ಕೊಳ್ಳೋದು ಇಲ್ಲ ಆ ಥರ ಏನಿಲ್ಲ. ಇಲ್ಲೇನು ಇದೆ? ಅದು ಏನು ಒತ್ಬೇಡ ಇರು. ಇಲ್ಲ ಅದು ಹಂಗೆ ಆನ್ ಮಾಡೋದು. ಹಂಗೆ ಆನ್ ಮಾಡೋದು ಅದು. ಹೀಗೆ ಆನ್ ಮಾಡೋದಾ? ಹೌದು. ಓಕೆ ಓಕೆ, ತೆಗಿ ನೋಡೋಣ ನಿಮಿಷ. ಒಂದು ನಿಮಿಷ. ಅದು ಬಿಟ್ಟರೆ ಏನಾಗುತ್ತಾ? ಬಿಟ್ಟರೆ ಏನಾದರೂ ಆಗುತ್ತಾ? ಇಲ್ಲ ಇಲ್ಲ, ಏನಾಗಲ್ಲ. ಅದು ಹಿಂಗೆ ಇಟ್ಕೊಂಡಿದ್ದಾನೆ ಏನಾಗುತ್ತಾ? ವೆರಿ ಗುಡ್, ವಾ ನೈಸ್ ಅಲ್ಲ, ಚೆನ್ನಾಗಿದೆ. ಸೊ ಬ್ಯೂಟಿಫುಲ್. ಆಮೇಲೆ ಇದಾಗಿ ನೋಡೋಣ, ಇದು ಯಾವುದಾದ್ರು ಒಂದು ಕ್ಯಾಪ್ ಹಾಕಿ ನೋಡೋಣ. ಅಲ್ಲ, ಇದು ಪಾನಕ ಮಾಡೋಣ ಈಗ. ಹ್ಞೂ ಮಾಡಲ್ಲ. ಇದು ನಮ್ಮ ಇಂಡಕ್ಷನ್, ಇದು ನಮ್ಮದು ಜಾರ್ ಅಲ್ಲ, ಏನದು ಮಿಕ್ಸರ್ ಗ್ರೈಂಡರ್. ಇದು ನಾವು ಚೆಕ್ ಮಾಡ್ತಿರೋದು ವರ್ಕ್ ಆಗ್ತಿದೆಯಾ ಕರೆಕ್ಟಾಗಿ ಇಲ್ವಾ ಅಂತ. ಹಾಂ, ಇವಾಗ ಆಮೇಲೆ ಇದು ಏನಂತೀವಿ ಇದಕ್ಕೆ, ಇದು ಥರ ತುಂಬ ಇದು ಸೌಂಡ್ ಮಾರಲ್ಲ ಅದು. ಓ ವಾವ್, ಗುಡ್. ಚಟ್ನಿ ಮಾಡಿದ್ರೆ ಇದು ಹಾಕ್ಬೇಕು ಕ್ಯಾಪ್. ಚಟ್ನಿ ಮಾಡಿ ಫ್ರಿಜ್ಜಲ್ಲಿ ಇಡ್ಬೋದು. ಇಲ್ಲಿ ಇದು ತೆಗೆದು ಹೀಗೆ ಮಾಡಿ ಇದನ್ನು ತೆಗೆದು ನೋಡಿ ಫ್ರೆಂಡ್ಸ್, 3 ಕ್ಯಾಪ್ ಕೊಟ್ಟಿದ್ದಾರೆ ನಮಗೆ. ಇವಾಗ ಇದು ಹಾಕು, ನೀರಿದೆ ಅಲ್ವಾ, ನೋಡ್ಬೇಕು ಬೀಳುತ್ತಾ ಇಲ್ಲ ಮಾಡಿ. ಒಂದು ನಿಮಿಷ ಉಲ್ಟಾ ಮಾಡಿ. ಇಲ್ಲ ಇಲ್ಲ, ಏನೂ ಆಗಲ್ಲ ನೋಡಿ ಫ್ರೆಂಡ್ಸ್. ವಾವ್, ಸೋ ಬ್ಯೂಟಿಫುಲ್. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ತುಂಬ ಕ್ಯೂಟ್ ಆಗಿದೆ. ನಂಗೆ ಕಲರ್ ಇಷ್ಟ ಆಯ್ತಿದ್ದು, ಸಕಲಾಗಿದೆ ಕಲರ್, ಬ್ರೈಟಾಗಿ ವೈಬ್ರೆಂಟ್ ಆಗಿದೆ. ಆಮೇಲೆ ನಾನು ಅದೇ ಅನ್ಸ್ಕೊಂಡಿದ್ದೆ ಅಮ್ಮ, ಇಲ್ಲೆರಡು ಬಟನ್ ಇರುತ್ತೆ ಆನ್ ಮಾಡೋಕ್ಕೆ ಅಂತ. ಇಲ್ಲಾಂದರೆ ಇದು ಚೆನ್ನಾಗಿ, ಆ್ಯಕ್ಚುಲಿ ಇದು ಕನ್ವೀನಿಯೆಂಟು, ಇದೇ ಕನ್ವೀನಿಯೆಂಟ್ ಆ್ಯಕ್ಚುಲಿ ಹಿಂಗೆ ಮಾಡೋದಕ್ಕಿಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್, ಸಬ್ಸ್ಕ್ರೈಬ್.